ಇದೊಂಥರ ಡಿಫ್ರೆಂಟಾಗಿ ಹಿಟ್ ಆಗುತ್ತೆ ನೋಡಿ. ಯಾವಾಗ ಅಂದರೆ ಇಮೇಜ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ. ಸಡನ್ನಾಗಿ ಯಾರು ನೋಡ್ಬಿಟ್ಟು ಏನು ಬ್ರೋ ಹಿಂಗಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾಯಿದ್ದೀರಿ. ಆ್ಯಂಡ್ ಈಗ ಜನ್ರಲಾಗಿ ನಮ್ಮ ಏಜು ಏನು ಎತ್ತ ಅಂತ ಹೇಳ್ಬಿಟ್ಟು ಹಂಗೆ ಇಂಟ್ರಾಕ್ಷನ್ ಮಾಡಬೇಕಾದಾಗ ಕೇಳ್ತೀವಲ್ಲ. ಸಪೋಸ್ ಯಾರು ಕಮ್ಮಿ ಹೇಳ್ಬಿಟ್ರೆ ಅಂದರೆ ಒಳಗಡೆ ಹೂವು ಅರಳದಂಗೆ ಅರಳ್ತಿರ್ತದೆ ಒಳಗಡೆ ಹಂಗೆ. ಹೌದಾ ಗುರು ಅನ್ನಿಸ್ತಾಯಿದ್ಯಾ, ಇನ್ನೂ ಸಣ್ಣವ್ರು ಅನ್ನಿಸ್ತಿದ್ಯಾ? ಆಮೇಲೆ ಫೈನಲಾಗಿ ನಾವೇ ರಿವೀಲ್ ಮಾಡೋದು, ಇಲ್ಲ ಬ್ರೋ ಆಲ್ರೆಡಿ 30 ಇದ್ದೀವಿ, ನಾವು 20 ಅಲ್ಲ ಇವಾಗ ಅಂತ. ಆಗ ಅವ್ರ ಮುಖ ಒಂದು ಶಾಕಿಂಗಲ್ಲಿ ಒಂದು ರಿಪ್ಲೈ ಮಾಡ್ತಾರೆ, ಹಾಂ ಹೌದಾ. ಅಲ್ಲಿಗೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಇದರಲ್ಲಿ ತಿಳ್ಕೊಳ್ಳಿ. ಅಟ್ಲೀಸ್ಟ್ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಏನಾದರೂ ಫಿಟ್ನೆಸ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲ ಆಸ್ಪೆಕ್ಟು, ಎಲ್ಲ ಡಾಟ್ಸು ಕನೆಕ್ಟ್ ಆಗುತ್ತೆ. ಮೆಂಟಲಿ, ಫಿಸಿಕಲಿ, ಅಪಿಯರೆನ್ಸು ಆ್ಯಂಡ್ ಕಾನ್ಫಿಡೆನ್ಸ್ ಎಲ್ಲ ಬೌಂಡ್ರಿಗಳು ಟಿಕ್ ಆಗುತ್ತೆ. ಎಲ್ಲ ಬಾಕ್ಸ್ಗಳು ಟಿಕ್ ಆಗ್ತಿದ್ದಂಗೆ ಸೊ ಫೈನಲ್ ಔಟ್ಪುಟ್ಟಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತೀವಿ. ಫಿಟ್ನೆಸ್ ಬಿಡೋದ್ರಿಂದ ಏನು ಯೂಸ್ ರೀ? ಏನು ಯೂಸ್ ಇಲ್ಲ. ಸುಮ್ಮನೆ ಖಾಲಿ ಪಲಾವ್ ಥರ ಊದ್ಕೊಂಡು ಅಂತ ಹಾಕ್ಕೊಂಡು ಫ್ಯಾಟಿ ಚಬ್ಬಿ ಈಸ್ ಆಲ್ಸೋ ಫೈನ್, ಬಟ್ ಅನ್ನೆಸೆಸರಿ ಫ್ಯಾಟ್ ತುಂಬಿಕೊಂಡು ಒಳ್ಳೆ ಸೊ ಅವಲ್ಲ ಆ ಥರ ಒಂದು ಲೈಫೇ ಬೇಡ ಗುರುವೆ. ಬೇಜಾರು ಹಿಡ್ದೋಗ್ಬಿಟ್ಟಿದೆ ಆ ಥರ ಎಲ್ಲ ಇದ್ದು ಬೆಂದೋಗಿ. ಇನ್ನೂ ಗ್ರೈಂಡ್ ಮಾಡೋದಿದೆ ಸಿಕ್ಕಾಪಟ್ಟೆ. ನಾನು ಸ್ವಲ್ಪ ಟೈಮ್ ತಗೊಳ್ತಾಯಿದ್ದೆ, ಬಟ್ ಸ್ಟಿಲ್ ಪರವಾಗಿಲ್ಲ, ಕನ್ಸಿಸ್ಟೆಂಟ್ ಆಗಿದ್ದೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಬೇಕಾಗಿರೋದು ಮೇನಾಗಿ. ಟುಡೇ ಆರ್ ಟುಮಾರೋ ಬಂದೇ ಬರುತ್ತೆ, ಎಲ್ಲ ಹೋಗುತ್ತೆ ರಿಸಲ್ಟ್ಸು. ಇಲ್ಲಿ ಬೇಕಾಗಿರೋದು ಪ್ರೊಸೆಸಿಗೆ ಸ್ಟಿಕ್ ಆಗಬೇಕಾಗಿರೋದು ಅಷ್ಟೇ. ಅದು ನಾನು ಆಲ್ರೆಡಿ ಇದ್ದೀನಿ ನಾನು. ಸೊ ಕಾಂಪಿಟೇಷನ್ ಅಂತೂ ಯಾರ ಮೇಲೂ ಅಲ್ಲ, ನಮಗೆ ನಾವೇ ಕಾಂಪಿಟೇಷನು, ನಮಗೆ ನಾವೇ ಕಾಂಪಿಟೇಟರು. ಸೊ ರಿಸಲ್ಟ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಒಂದಿಷ್ಟು ಸಿ ಹವ್ ಯು ನಮಗೆ ನಾವೇ ಕಾಂಪಿಟೇಟರು. ಹಾಗಾಗಿ ಆ ವಿಚಾರದಲ್ಲಿ ಕಾಂಪಿಟೇಷನನ್ನು ಸ್ಲ್ಯಾಬ್ಗೆ ಎಂಟ್ರಿ ಆಗೋಲ್ಲ ನಾನು. ಮೊದಲೆಲ್ಲ ಅನ್ಸೋದು, ಇವಾಗ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಳೋಣ ಗುರುವೆ, ಆಮೇಲೆ ಊರು ದೂರ ಮಾಡೋ ಕೆಲಸ ಅಂತ ಅನಿಸ್ಬಿಟ್ಟಿದೆ ನನಗೆ. ಏನು ಹೇಳ್ತೀರಾ? ನಿಜ ಅಲ್ವಾ?